ಜನ ಕಾಮಾಲೆ ಆದಾಗ ನಮ್ಮ ಹತ್ರ ಬರೋದು ಯಾವ ತೊಂದರೆಯಿಂದ ಬರ್ತಾರೆ? ಸಾಧಾರಣವಾಗಿ ಹಸಿವು ಕಡಿಮೆ ಆಗೋಕೆ, ಸುಸ್ತು, ರುಚಿ ಇಲ್ಲದೆ ಇರೋದು. ಮುಂಚೆ ಅವ್ರಿಗೆ ಆಹಾರದ್ದು ಟೇಸ್ಟ್ ಏನ್ ಗೊತ್ತಾಗುತ್ತೆ, ಕೆಲವ್ರಿಗೆ ಅದು ಕಡಿಮೆ ಆಗುತ್ತೆ, ಊಟ ಆಹಾರ ಸೇರದೆ ಇರೋದು, ಆಮೇಲೆ ರೆಗ್ಯುಲರ್ ಆಕ್ಟಿವಿಟೀಸ್, ಅವರ ದಿನನಿತ್ಯದ ಚಟುವಟಿಕೆಗಳನ್ನ ಮಾಡಕ್ಕೆ ಆಗದೆ ಇರೋದಂಥದ್ದು. ಇದು ಫಸ್ಟ್ ಸಿಂಪ್ಟಮ್ಸ್. ನಂತರ ಇದು ಪ್ರೋಗ್ರೆಸ್ ಆಗಿ ಲಿವರ್ಗೆ ತುಂಬಾ ತೊಂದರೆ ಆದರೆ, ಹೆಪಟೈಟಿಸ್ ಆಗಿರೋದು, ಸಿರೋಸಿಸ್ ಏನಾರು ಆದರೆ, ಅವಾಗ ಅತಿರೇಕಕ್ಕೆ ಹೋದಾಗ, ಲಿವರ್ ಕಾಯಿಲೆ ಅತಿರೇಕಕ್ಕೆ ಹೋದಾಗ, ಕಾಮಲೆ ಅಷ್ಟೇ ಅಲ್ಲ, ಅತಿರೇಕಕ್ಕೆ ಹೋದಾಗ ಕಣ್ಣು ಹಳದಿ ಬಣ್ಣಕ್ಕೆ ತಿರುಗೋದು, ಮೂತ್ರ ಹಳದಿ ಬಣ್ಣ ಇರೋದು, ಸ್ಕಿನ್ ಚರ್ಮದ ಬಣ್ಣ ಹಳದಿ ಆಗೋದು ಅತಿ ಹೆಚ್ಚಾದಾಗ ಈ ತರ ಆಗುತ್ತೆ. ಸೊ ಇದೇ ತರ ನಾವು ಸಾಧಾರಣವಾಗಿ ನೋಡಿರ್ತೀವಿ. ಈಗ ಹುಟ್ಟಿದ ಮಗುವಿಗೆ ಕೂಡ ಕಾಮಾಲೆ ಇದೆ, ಜಾಂಡಿಸ್ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಬೇರೆ. ಈಗ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಡಿಸ್ಟ್ರಾಯ್ ಆದ್ರೆ, RBC ಡಿಸ್ಟ್ರಾಯ್ ಆದಾಗ ಅದರ ಬೈ ಪ್ರಾಡಕ್ಟ್ ಆಗಿ ಬಿಲಿರುಬಿನ್ ಅನ್ನೋದು ಏನಿರುತ್ತೆ ಅದು ದೇಹದಲ್ಲಿ ಹೆಚ್ಚಾಗುತ್ತೆ, ಆವಾಗ ಜಾಂಡಿಸ್ ಆಗುತ್ತೆ. ಸೊ ಅದು ಒಂದು ಕಾರಣ. ತದನಂತರ ಲಿವರ್ ಆ ಬಿಲಿರುಬಿನ್ನ ಡಿಟಾಕ್ಸ್ ಮಾಡಿಬಿಟ್ಟು ಹೊರಗಡೆ ಹಾಕೋದ್ರಿಂದ ಜಾಂಡಿಸ್ ಕಂಟ್ರೋಲ್ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಜಾಂಡಿಸ್ ಇರಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಕೆಲವರಿಗೆ ಲಿವರ್ ತೊಂದರೆ ಆಗುತ್ತೆ, ಅದು ಕೂಡ ಕಾಮಾಲೆಯ ತರನೇ ಬರುತ್ತೆ. ಜಾಂಡಿಸ್ ಇನ್ ಪ್ರೆಗ್ನೆನ್ಸಿ, ಅದಕ್ಕೆ ಸುಮಾರು ಕಾರಣಗಳಿದಾವೆ. ಅದರಲ್ಲಿ ಒಂದು BP ಹೆಚ್ಚಾದಾಗ ಆಗಬಹುದು, ಅಥವಾ ಇದೇ ತರ ಯಾವುದೋ ಮೆಡಿಸಿನ್ ಅಥವಾ ವೈರಲ್ ಇನ್ಫೆಕ್ಷನ್ ಕೂಡದಿಂದನೂ ಆಗಬಹುದು, ಅಥವಾ ರಕ್ತ ಕಣಗಳು ಡಿಸ್ಟ್ರಾಯ್ ಆದಾಗ ಬಿಲಿರುಬಿನ್ ಜಾಸ್ತಿ ಆಗಿ ಜಾಂಡಿಸ್ ಆಗಬಹುದು. ಸೊ ಚಿಕ್ಕ ಮಕ್ಕಳಲ್ಲೂ ಜಾಂಡಿಸ್ಗೆ ಕಾರಣಗಳು ಬೇರೆನೇ ಇದಾವೆ. ಅದರಲ್ಲಿ ಹುಟ್ಟಿದ ಮಗುವಿಗೆ ಎಸ್ಪೆಷಲಿ ಲಿವರ್ ಸರಿಯಾಗಿ ಕೆಲಸ ಮಾಡದಿದ್ರೆ, ಅಂದ್ರೆ ಲಿವರ್ ಪ್ರೊಡಕ್ಷನ್ ಟೈಮಲ್ಲಿ ಆರ್ಗ್ಯಾನೋಜೆನೆಸಿಸ್ ಅಂತ ಹೇಳ್ತೀವಿ, ಲಿವರ್ ವೆನ್ ಇಟ್ ಇಸ್ ಫಾರ್ಮ್ಡ್, ಸರಿ ಸ್ಟ್ರಕ್ಚರ್ ಇಲ್ಲ ಅಂದ್ರೆ, ಪಿತ್ತ ತಯಾರಾಗಿರೋ ಪಿತ್ತ ಹೊರಗಡೆ ಹೋಗಕ್ಕೆ, ಪಿತ್ತ ನಳಿವಿಕೆ ಸರಿ ತಯಾರಾಗಿಲ್ಲ ಅಂದ್ರೆ, ಸೊ ದೆನ್ ದಟ್ ಪಿತ್ತ ಏನ್ ವಾಟ್ ಎವರ್ ಬೈಲ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಲಿವರ್ ಅಲ್ಲೇ ಸ್ಟಾಕ್ ಆಗಿಬಿಟ್ಟು ಕಾಮಾಲೆ ಆಗುತ್ತೆ.